ವಕ್ಫ್ ಮಸೂದೆಗೆ ತಡೆ ನೀಡೋದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಸುಪ್ರೀಂ ಕೋರ್ಟ್ನ ಮಧ್ಯಂತರ ಆದೇಶ ಇದು. ವಕ್ಫ್ ಆಸ್ತಿಗಳು ಈಗ ಬದಲಾವಣೆ ಆಗಲ್ಲ. ವಕ್ಫ್ ಆಸ್ತಿಗಳು ಸದ್ಯಕ್ಕೆ ಬದಲಾವಣೆ ಆಗಲ್ಲ. ಸುಪ್ರೀಂ ಕೋರ್ಟ್ನ ಮಧ್ಯಂತರ ಆದೇಶ ಹೊರಬಿದ್ದಿದೆ. ವಕ್ಫ್ ಮಸೂದೆಗೆ ತಡೆ ನೀಡೋದಕ್ಕೆ ಸುಪ್ರೀಂ ನಿರಾಕರಿಸಿದೆ. ಸುಪ್ರೀಂ ಕೋರ್ಟ್ನ ಮಧ್ಯಂತರ ಆದೇಶ. ವಕ್ಫ್ ಆಸ್ತಿಗಳು ಈಗ ಬದಲಾವಣೆ ಆಗೋದಿಲ್ಲ. ವಕ್ಫ್ ತಿದ್ದುಪಡಿ ಕಾಯ್ದೆ ಸಿಂಧುತ್ವ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. 70ಕ್ಕೂ ಅಧಿಕ ಅರ್ಜಿ ವಿಚಾರಣೆ ಆಗ್ತಾ ಇದೆ. ನಿನ್ನೆ 2 ಗಂಟೆಗಳ ಕಾಲ ಅರ್ಜಿ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಈಗ ಸುಪ್ರೀಂ ಕೋರ್ಟ್ನ ಮಧ್ಯಂತರ ಆದೇಶ. ವಕ್ಫ್ ವಿಚಾರಣೆ ವೇಳೆ 5 ಅರ್ಜಿದಾರರ ಪರಿಗಣನೆ ಆಗಿದೆ. ವಕ್ಫ್ ಮಸೂದೆಗೆ ತಡೆ ನೀಡೋದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿರುವಂತದ್ದು. ಸುಪ್ರೀಂ ಕೋರ್ಟ್ ನಿಂದ ಬಂದಂತಹ ಮಧ್ಯಂತರ ಆದೇಶ. ವಕ್ಫ್ ಆಸ್ತಿಗಳು ಸದ್ಯಕ್ಕೆ ಬದಲಾವಣೆ ಆಗಲ್ಲ. ವಕ್ಫ್ ಬೋರ್ಡ್ಗೆ ಹೊಸ ನೇಮಕಾತಿ ಮಾಡುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶವನ್ನ ನೀಡಿದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಏನಾಯ್ತು ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ? ಸುಪ್ರೀಂ ಕೋರ್ಟ್ ನ ಮಧ್ಯಂತರ ಆದೇಶದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ವೀಣಾ, ನಿನ್ನೆಯಷ್ಟೇ ಸುಮಾರು 2 ಗಂಟೆಗಳ ಕಾಲ ಸುದೀರ್ಘವಾಗಿ ವಿಚಾರಣೆ ಮಾಡಿತ್ತು ನ್ಯಾಯಪೀಠ, ಸಿಜೆಐ ನೇತೃತ್ವದ ನ್ಯಾಯಪೀಠ. ಆದ್ರೆ ಇವತ್ತು ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ಲಿಕ್ಕೆ ವಕೀಲರು ಮುಂದಾದರು. ಆ ಸಂದರ್ಭದಲ್ಲಿ ಯಾಕಂದ್ರೆ ಸುಮಾರು 73 ಪಿಟಿಷನ್ಗಳು ಬಂದಿದ್ದಾವೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಪಿಟಿಷನ್ಗಳು ಬಂದಾಗ ಒಂದು ನಿಗದಿತ ಫ್ರೇಮ್ ವರ್ಕ್ ಅಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಒಂದಷ್ಟು ಚರ್ಚೆಗಳಾಯ್ತು. ಹೇಗೆ ಮಾಡುವುದು ಏನು ಅನ್ನುವಂತ ಅಭಿಪ್ರಾಯಗಳನ್ನು ಕೂಡ ನ್ಯಾಯಪೀಠ ಪಡೀತು. ಈ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳಿಗೆ ತಡೆ ನೀಡುವಂತಹ ಕೆಲಸವೂ ಕೂಡ ಆಯ್ತು. ಎಲ್ಲ ಇಡೀ ವಕ್ಫ್ ಕಾಯ್ದೆಗೆ ತಡೆ ನೀಡಿಲ್ಲ, ಆದ್ರೆ ಉಳಿದಂತೆ ಕೆಲವು ವಿಚಾರಗಳಿಗೆ ಮಾತ್ರ ನೀಡಿರುವಂತದ್ದು. ಒಂದು ರಿಕ್ರೂಟ್ಮೆಂಟ್ ವಿಚಾರಕ್ಕೆ ತಡೆಯನ್ನ ನೀಡಿದರೆ ಯಾವುದೇ ಕಾರಣಕ್ಕೂ ಮುಂದಿನ ಆದೇಶ ಆಗುವ ತನಕ ಯಾವುದೇ ಕಾರಣಕ್ಕೂ ರಿಕ್ರೂಟ್ಮೆಂಟ್ ಆಗಂಗಿಲ್ಲ ಅನ್ನುವಂಥದ್ದನ್ನ. ಅದರ ಜೊತೆಯಲ್ಲಿ ಪ್ರಮುಖವಾಗಿ ಯಾರು ಅರ್ಜಿದಾರರಿದ್ದಾರೆ, 73ಕ್ಕೂ ಹೆಚ್ಚು ಅರ್ಜಿದಾರರು ಇವತ್ತು ಕೂಡ ಬರ್ತಾ ಇದಾವೆ ಕೆಲವು ಅರ್ಜಿಗಳು ಅನ್ನುವಂತ ಮಾತನ್ನ ಸಿಜೆ ಅವರು ಹೇಳ್ತಾ ಇದ್ರು. ಹಾಗಾಗಿ ಆ ಎಲ್ಲಾ ಅರ್ಜಿದಾರರು ಕೂಡ ತಮ್ಮ ಪ್ರತಿಕ್ರಿಯೆಯನ್ನ ಫೈಲ್ ಮಾಡ್ಲಿಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೂ ಅದೇ ರೀತಿ ವಕ್ಫ್ ಬೋರ್ಡ್ಗಳಿಗೂ ಕೂಡ ನೋಟಿಸ್ ಜಾರಿ ಮಾಡಲಾಗಿದೆ. ವಿತಿನ್ 7 ಡೇಸ್ ಒಳಗಡೆ 7 ದಿನಗಳ ಒಳಗಾಗಿ ನೀವು ಪ್ರತಿಕ್ರಿಯೆಯನ್ನ ತಿಳಿಸಬೇಕಾಗಿದೆ ಅನ್ನುವಂಥದ್ದು. ಸೊ ಈ ಒಂದು ಸುದೀರ್ಘವಾಗಿ ಇನ್ನೂ ಕೂಡ ನಡೀತಾ ಇದೆ. ಆದ್ರೆ ನೆಕ್ಸ್ಟ್ ಡೇಟ್ ಯಾವಾಗ ಅನ್ನುವಂಥದ್ದು ಇನ್ನೂ ಕೂಡ ಆಗಿಲ್ಲ. ಅದು ಸದ್ಯದಲ್ಲೇ ಹೇಳ್ತೇವೆ ಅನ್ನುವಂಥದ್ದು. ಬಟ್ 7 ದಿನಗಳ ಕಾಲ ಗಡುವನ್ನ ನೀಡಿರುವಂತದ್ದು. ಇಷ್ಟರ ಒಳಗಾಗಿ ನಿಮ್ಮ ಪ್ರತಿಕ್ರಿಯೆಗಳನ್ನು ತಿಳಿಸಬೇಕು ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಥ್ಯಾಂಕ್ ಯು ಮಂಜು ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.